ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ KCL ಕಿರ್ಚಾಫ್ ಕರೆಂಟ್ ಲಾ ಅಥವಾ ನೋಡಲ್ ಅನಾಲಿಸಿಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ KCL ಅಥವಾ ನೋಡಲ್ ಅನಾಲಿಸಿಸ್ ಏನ್ ಹೇಳುತ್ತೆ ಅಂತಂದ್ರೆ ಸಮೇಷನ್ ಆಫ್ ಇನ್ಕಮಿಂಗ್ ಕರೆಂಟ್, ಸಮೇಷನ್ ಆಫ್ ಇನ್ಕಮಿಂಗ್ ಕರೆಂಟ್, ಕರೆಂಟ್ ನ ಡಿಪೆಕ್ಟ್ ಮಾಡಬಹುದು I ಇಂದ. ಸೊ ಸಮೇಷನ್ ಆಫ್ ಇನ್ಕಮಿಂಗ್ ಕರೆಂಟ್ is equal to summation of outgoing current, outgoing current. ಸೊ ಎಲ್ಲಿಂದ ಬರ್ತಾ ಇದೆ ಎಲ್ಲಿಂದ ಹೋಗುತ್ತೆ. ಸೊ ನೋಡಿ 1 2 3 ಮೂರು ಲೈನ್ಗಳು ಅಥವಾ ಎರಡಕ್ಕಿಂತ ಜಾಸ್ತಿ ಲೈನ್ಗಳು ಟಚ್ ಆಗುವಂತ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ, ನೋಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೋಡ್. ಆ ಒಂದು ನೋಡ್ ಅಲ್ಲಿ ಸಮೇಷನ್ ಆಫ್ ಇನ್ಕಮಿಂಗ್ ಕರೆಂಟ್ ಮತ್ತೆ ಸಮೇಷನ್ ಆಫ್ ಔಟ್ ಗೋಯಿಂಗ್ ಕರೆಂಟ್ ಎರಡೂ ಕೂಡ ಈಕ್ವಲ್ ಇರಬೇಕು. ಸೊ ಅದನ್ನ ಏನ್ ಹೇಳೋದು KCL ಹೇಳುತ್ತೆ. ಈಗ ಅವ್ರೇನ್ ಹೇಳಿದರೆ ಫೈಂಡ್ ದ ವೋಲ್ಟೇಜ್ V1 ಅಂಡ್ V2. ಸೊ V1 ಮತ್ತೆ V2 ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಒಂದು ನೋಡು, ಇದು ಒಂದು ನೋಡು. ಸೊ ಎರಡಕ್ಕಿಂತ ಜಾಸ್ತಿ ಲೈನ್ಸ್ ಗಳು ಟಚ್ ಆಗಿದ್ರೆ ಅದನ್ನ ನೋಡ್ ಅಂತ ಕರಿತೀವಿ. ಸೊ ಫೈನಲ್ ಎಲ್ಲಿ ಟಚ್ ಆಗಿದೆ? ಗ್ರೌಂಡ್. ಸೊ ಗ್ರೌಂಡ್ ಇಂದ ಯಾವತ್ತಿದ್ರು G is equal to 0. ಸೊ ಗ್ರೌಂಡ್ ವ್ಯಾಲ್ಯೂ 0 ಇರುತ್ತೆ. ಸೊ ಇಲ್ಲಿ ಫಸ್ಟ್ ಏನ್ ಮಾಡಿದ್ದಾರೆ, ನಮಗೆ ಕರೆಂಟ್ ಸೋರ್ಸ್ 4 ಆಂಪಿಯರ್, ನೆಕ್ಸ್ಟ್ ಇಲ್ಲೊಂದು ಕರೆಂಟ್ ಸೋರ್ಸ್ 8 ಆಂಪಿಯರ್ ಅನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಲೂಪ್ 1 ಅಂತ ತಗೊಳ್ಳೋಣ, ಇದನ್ನ ಲೂಪ್ 2 ಅಂತ ತಗೊಳ್ಳೋಣ. ಸೊ ಅವ್ರೇನ್ ಹೇಳಿರೋದು ಒಂದಿದು ಎರಡು. ಸೊ ಇವೆರಡರದ್ದು ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಹೇಗೆ ಕಂಡುಹಿಡಿಯೋದು? ಫಸ್ಟ್ ಲೂಪ್ 1 ನ ಕನ್ಸಿಡರ್ ಮಾಡಿದ್ರೆ ಅಪ್ಲೈ KCL ಇನ್ ಲೂಪ್ 1, ಇನ್ ಲೂಪ್ 1. ಸೊ ಮೊದಲನೇ ಲೂಪ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಮೊದಲನೇ ಲೂಪ್ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ದ ಕರೆಂಟ್ ವಿಚ್ ಈಸ್ ಎಂಟರಿಂಗ್, ಸೊ ಒಳಗಡೆ ಆ ನೋಡ್ ಕಡೆ ಬರ್ತಿರುವಂತ ಕರೆಂಟ್ ನ ನಾವು ಎಂಟರ್ ಆಗ್ತಿರುವಂತ ಕರೆಂಟ್ ನ ಏನಂತ ತಗೊಂತೀವಿ? ನೆಗೆಟಿವ್ ಅಂತ ತಗೊಂತೀವಿ. ಅದೇ ಔಟ್ ಗೋಯಿಂಗ್, ಸೊ ಔಟ್ ಗೋ ಆಗ್ತಿರುವಂತ ಕರೆಂಟ್ ನ ಏನಂತ ಕರಿತೀವಿ, ಏನಂತ ತಗೊಂತೀವಿ? ಪಾಸಿಟಿವ್ ಆಗಿ ತಗೊಂತಾ ಹೋಗ್ತೀವಿ. ಸೊ ಇಷ್ಟನ್ನ ನೆನ್ಪಿಟ್ಕೊಂಡಿವಿ. ಈಗ ಒಂದು ಕರೆಂಟ್ ಸೋರ್ಸ್ ಇದೆ. ಈ ಕರೆಂಟ್ ಸೋರ್ಸ್ ಇಂದ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ನೆಗೆಟಿವ್ ಇಂದ ಪಾಸಿಟಿವ್ ಹೋಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಕರೆಂಟ್ I1 ಅಂತ ತಗೊಂತೀವಿ. ಈ I1 ಇಲ್ಲಿಂದ ಹೋಯ್ತು, ಇಲ್ಲಿಂದ ಹೋಯ್ತು, ಇಲ್ಲಿ ಬ್ರಾಂಚ್ ಆಗಿದೆ, ಎರಡು ಬ್ರಾಂಚ್. ಸೊ ಏನಾಯ್ತು? ಇಲ್ಲಿ I2 ಆಗಿ ಸ್ಪ್ಲಿಟ್ ಆಯ್ತು, ಇದು I3 ಆಗಿ ಸ್ಪ್ಲಿಟ್ ಆಯ್ತು. ನೆಕ್ಸ್ಟ್ ಇಲ್ಲೊಂದು ಕರೆಂಟ್ ಸೋರ್ಸ್ ಇದೆ. ಸೊ ಇದು ಕರೆಂಟ್ ಸೋರ್ಸ್ ಏನಂತ ಕೊಡೋಣ? I4 ಅಂತ ಕೊಡೋಣ. ಸೊ ಈ I4 ಹೋಗಿದ್ದೆಲ್ಲೋಯ್ತು? I4 ಇಲ್ಲೋಗುತ್ತೆ. ಸೊ I4 ಇಲ್ಲೋಯ್ತು, ಇಲ್ಲೊಂದು ಬ್ರಾಂಚ್ ಇದೆಯಲ್ವಾ? ಸೊ ಈ ಬ್ರಾಂಚ್ ಮುಖಾಂತರ ಸೊ ಇಲ್ಲಿ ಡಿಪೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕನ್ಸ್ಟ್ರೈಂಟ್ ಆಗುತ್ತೆ ಅಂತ ಇಲ್ಲಿ ಮಾಡ್ತೀವಿ. ಸೊ ಯಾವ ಕರೆಂಟ್ ಬರುತ್ತೆ? ಇಲ್ಲಿ I5 ಬರುತ್ತೆ, ಇಲ್ಲಿ I5 ಕರೆಂಟ್. ಸೊ ಇಲ್ಲಿ ಯಾವ ಕರೆಂಟ್ ಇದೆ? I2 ಕರೆಂಟ್ ಇಲ್ಲಿವರೆಗೂ ಫ್ಲೋ ಆಗುತ್ತೆ, ಇಲ್ಲಿವರೆಗೂ. ಇದು I4 ಬರುತ್ತೆ, I4 ಇಲ್ಲಿ ಸ್ಪ್ಲಿಟ್ ಆಗಿ I5. ಸೊ ಅಂದ್ರೆ I2 ಮತ್ತೆ I4 ಎರಡು ಕೂಡ ಮರ್ಜ್ ಆಗ್ಬಿಟ್ಟು I5 ಬರುತ್ತೆ. ಸೊ I5 ಕೊನೆಗೆ ಎಲ್ಲಿಗೆ ಹೋಗುತ್ತೆ? ಗ್ರೌಂಡ್ 0ಗೆ ಹೋಗುತ್ತೆ. ಇವಾಗ ಲೂಪ್ 1 ನ ಕನ್ಸಿಡರ್ ಮಾಡಿದ್ರೆ ಯಾವುದು ನೋಡು? ಈ ನೋಡು V1 ಅನ್ನ ಕಂಡುಹಿಡಿಬೇಕಲ್ವಾ? ಸೊ ಈ ನೋಡು ನನಗೆ ಬೇಕು. ಸೊ ಈ ನೋಡ್ ಬೇಕು ಅಂತಂದ್ರೆ ಫಸ್ಟ್ ಕರೆಂಟ್ ಸೋರ್ಸ್ಗಳನ್ನ ಇನ್ಕಮಿಂಗ್ ಕರೆಂಟ್ ಸೋರ್ಸ್ ಇಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್ ಸೋರ್ಸ್, ಅವನ್ನ ಹೇಗೆ ತಗೊಳೋದು ಅಂತಂದ್ರೆ ಎಂಟರ್ ಆಗ್ತಿರೋದನ್ನ ಮೈನಸ್. ಸೊ ಇದೆಯಲ್ವಾ? ಸೊ ಇದ್ರ ಕಡೆ ಬರ್ತಾ ಇರೋದು, ಸೊ ಇಲ್ಲಿಂದ ಅದ್ರ ಕಡೆನೆ ಬರ್ತಿದೆ. ಸೊ ಏನ್ ಮಾಡ್ಬೇಕು? ನೆಗೆಟಿವ್ ಆಗಿ ತಗೋಬೇಕು. ಸೊ ಮೈನಸ್ I1. ನೆಕ್ಸ್ಟ್ I2 ಏನಾಗ್ತಾ ಇದೆ? ಅದರಿಂದ ದೂರ ಹೋಗ್ತಾ ಇದೆ, ಸೊ ಪಾಸಿಟಿವ್, ಪ್ಲಸ್ I2. ನೆಕ್ಸ್ಟ್ I3 ಏನಾಗ್ತಾ ಇದೆ? ಅದರಿಂದ ದೂರ ಹೋಗ್ತಾ ಇದೆ, ಸೊ ಆ ನೋಡಿಂದ. ಸೊ ಪ್ಲಸ್ I3 ವಿಚ್ ಈಸ್ ಈಕ್ವಲ್ ಟು 0 ಅಂತ ಮಾಡಿ, ವಿಚ್ ಈಸ್ ಈಕ್ವಲ್ ಟು 0. ಇವಾಗ ಸೊ ಈಗ ಇರುವಂತಹ ಕರೆಂಟ್ ಸೋರ್ಸಸ್ ಗಳನ್ನ ನಾವು V/R ಅಲ್ಲಿ ಬರೀಬೇಕು. ಸೊ I is equal to V/R. ಯಾವ್ದ್ರಿಂದ? ಓಮ್ಸ್ ಲಾ ಇಂದ ನಮಗೆ ಗೊತ್ತು, ಓಮ್ಸ್ ಲಾ. ಈಗ ಯಾವುದು ಕರೆಂಟ್ ಸೋರ್ಸ್? ಮೊದಲನೇದು ಯಾವುದು? ಇಲ್ಲಿಂದನೇ ಅಲ್ವಾ ಶುರುವಾಗಿರೋದು. ಇದು ಫುಲ್ ಕೂಡ I1 ಆಗಿರುತ್ತಲ್ವಾ? ಯಾವುದು? 4 ಆಂಪಿಯರ್. ಸೊ 4 ಅಂತ ಬರೀರಿ, ಮೈನಸ್ 4 ಪ್ಲಸ್ I2. ಸೊ I2 ಎಲ್ಲಿ ಫ್ಲೋ ಆಗ್ತಿರೋದು? ಈ V1 ಮತ್ತೆ V2 ನ ಮಧ್ಯೆ ಹೋಗ್ತಾ ಇದೆ. ಸೊ ಇದರ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಯಾವ ಫಾರ್ಮಲ್ ಬರೆಯೋಣ? V/R ಫಾರ್ಮಲ್ ಬರೆಯೋಣ. ಸೊ V1 ಇಂದ V2 ಹೋಗ್ತಾ ಇರೋದು. ಸೊ V1 ಮೈನಸ್ V2 ಡಿವೈಡೆಡ್ ಬೈ R ವ್ಯಾಲ್ಯೂ ಏನು? ರೆಸಿಸ್ಟೆನ್ಸ್, ಇವೆರಡರ ಮಧ್ಯೆ ಇರುವಂತಹ ರೆಸಿಸ್ಟೆನ್ಸ್ 4. ಸೊ ಡಿವೈಡೆಡ್ ಬೈ 4 ಪ್ಲಸ್ I3 ನ ನೋಡಿ. ಸೊ I3 ಇಲ್ಲಿದೆ. ಸೊ I3 ಯಾವ್ದಾವ್ದ್ರ ಮಧ್ಯೆ ಹೋಗ್ತಿರೋದು? V1 ಮತ್ತೆ ಗ್ರೌಂಡ್. ಸೊ ಇಲ್ಲಿಂದ ಹೋಗಿ ಎಲ್ಲಿಗೆ ಹೋಗುತ್ತೆ? ಗ್ರೌಂಡ್. ಸೊ V1 ಮೈನಸ್ 0, V1 ಮೈನಸ್ 0 ವೋಲ್ಟೇಜ್ ಗ್ರೌಂಡ್. ಸೊ ಮೈನಸ್
0 ಡಿವೈಡೆಡ್ ಬೈ ಎಷ್ಟು 2 ಇಲ್ಲಿರುವಂತ ರೆಸಿಸ್ಟೆನ್ಸ್ ಇವೆರಡರ ಮಧ್ಯೆ ಇರುವಂತ ರೆಸಿಸ್ಟೆನ್ಸ್ ಎಷ್ಟು 2 ಸೊ ಇವಾಗ ವಿಚ್ ಈಸ್ ಈಕ್ವಲ್ ಟು 0 ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ -4 ಪ್ಲಸ್ v1/4 ಸಪರೇಟ್ ಆಗಿ ಬರ್ಕೊಂತೀನಿ -v2/4 ಪ್ಲಸ್ v1/2 ವಿಚ್ ಈಸ್ ಈಕ್ವಲ್ ಟು 0 ಇದನ್ನ ಇನ್ನು ಹೇಗೆ ಸಿಂಪ್ಲಿಫೈ ಮಾಡಬಹುದು v1 ಅನ್ನ ಕಾಮನ್ ತಗೊಳ್ಳೋಣ ಸೊ ಈ 4 ಅನ್ನ ಆ ಕಡೆ ಕಳಿಸೋಣ ಏನಾಗುತ್ತೆ v1 ಅನ್ನ ಕಾಮನ್ ತೆಗೆದ್ರೆ ಏನಾಯ್ತು ಇದರಲ್ಲಿ ಕೇವಲ 1/4 ಮಾತ್ರ ಉಳಿತು ಇದರಲ್ಲಿ ಪ್ಲಸ್ 1/2 ಉಳಿತು ಇನ್ನು ಉಳಿದಿರೋದು ಅದು -v/4 ವಿಚ್ ಈಸ್ ಈಕ್ವಲ್ ಟು ಈ -4 ನ ಆ ಕಡೆ ಕಳಿಸಿದ್ರೆ +4 ಆಯ್ತು ಇದು ಈಕ್ವೇಶನ್ 1 ಈಗ ಇನ್ನೊಂದು ನೋಡ್ ಇದೆ ಯಾವುದು v2 ಹತ್ರ ಇರುವಂತ ನೋಡನ್ನ ಮಾಡಬೇಕು ಸೊ ಲೂಪ್ 2 ಗೆ ಅಪ್ಲೈ ಮಾಡಿ ಯಾವ್ದನ್ನ KCL ನ ಲೂಪ್ 2 ಗೆ ಅಪ್ಲೈ ಮಾಡಿದ್ರೆ ಏನಾಗ್ತಾ ಇದೆ ಕರೆಂಟ್ ಸೋರ್ಸ್ ಯಾವ್ದಪ್ಪ 8 ಸೊ ಇಲ್ಲಿಂದ ಫಸ್ಟ್ ಯಾವ್ದು ಹೋಗ್ತಾ ಇದೆ i4 ಹೋಗ್ತಾ ಇದೆ ಏನಾಗ್ತಿದೆ ಈ ಕರೆಂಟ್ ಸೋರ್ಸ್ ಇಂದ ಈ ನೋಡ್ ಕಡೆಗೆ ಬರ್ತಿದೆ ಸೊ ನೋಡ್ ಹತ್ರಕ್ಕೆ ಎಂಟರ್ ಆಗ್ತಿದ್ರೆ ಏನ್ ಮಾಡಬೇಕು ನೆಗೆಟಿವ್ ವ್ಯಾಲ್ಯೂಸ್ ತಗೋಬೇಕು ಸೊ -i4 ನೆಕ್ಸ್ಟ್ ಇನ್ಯಾವ್ದು ಅದ್ರ ಕಡೆ ಬರ್ತಾ ಇರೋದು ಇದೇ i2 ಇಲ್ಲೂ ಕೂಡ ಬರುತ್ತೆ v2 ಕಡೆಗೆ ಬರ್ತಾ ಇದೆ ಸೊ ಏನ್ ಮಾಡಬೇಕು -i2 ನೆಕ್ಸ್ಟ್ ಇವೆರಡನ್ನ ಸೇರಿಸ್ಬಿಟ್ಟು i5 ಏನ್ ಮಾಡ್ತಾ ಇದೆ ಕೆಳಗಡೆ ಅಂದ್ರೆ v2 ಇರುವಂತ ನೋಡ್ಗಿಂತ ಕೆಳಗಡೆ ದೂರಕ್ಕೆ ಹೋಗ್ತಾ ಇದೆ ಸೊ ಏನ್ ಮಾಡಬೇಕು +i5 ವಿಚ್ ಈಸ್ ಈಕ್ವಲ್ ಟು 0 ಈಗ ಇದು ಅಷ್ಟನ್ನು v/r ಫಾರ್ಮ್ ಅಲ್ಲಿ ಬರೆಯೋಣ ಸೊ -i4 ವ್ಯಾಲ್ಯೂ ನನಗೆ ಗೊತ್ತಿದೆ ಸೊ ಡೈರೆಕ್ಟ್ ಇಲ್ಲಿ 8 ಆಂಪಿಯರ್ ಏನಿದೆ ಅದೇ ಫುಲ್ i4 ಅಲ್ಲಿ ಇರುತ್ತೆ ಸೊ i4 ವ್ಯಾಲ್ಯೂ ಏನಾಯ್ತು -8 ಮೈನಸ್ i2 ಸೊ i2 ವ್ಯಾಲ್ಯೂ ನನಗೆ ಗೊತ್ತಿಲ್ಲ ಸೊ ಇಲ್ಲೂ ಕೂಡ ಗೊತ್ತಿರಲಿಲ್ಲ ನನಗೆ ಸೊ i2 ವ್ಯಾಲ್ಯೂ ಏನಂತ ಬರೀಬಹುದು i2 ಎಲ್ಲಿಂದ ಬರ್ತಿದೆ v1 ಇಂದ v2 ಗೆ ಬರ್ತಾ ಇದೆ v1 to v2 ಸೊ ಏನಂತ ಬರೀಬಹುದು v1 v2 ಡಿವೈಡೆಡ್ ಬೈ ಅವೆರಡರ ಮಧ್ಯೆ ಇರುವಂತಹ ರೆಸಿಸ್ಟೆನ್ಸ್ ಏನು 4 ಆಂಪಿಯರ್ ಡಿವೈಡೆಡ್ ಬೈ 4 ಪ್ಲಸ್ i5 ಸೊ i5 ಇಲ್ಲಿದೆ i5 ಎಲ್ಲಿಂದ ಹೋಗ್ತಾ ಇದೆ ಇಲ್ಲಿಂದ ಇಲ್ಲಿ ಗ್ರೌಂಡ್ ಗೆ ಸೊ v2 ಇಂದ ಗ್ರೌಂಡ್ ಗೆ ಅಂತಂದ್ರೆ v2 ಮೈನಸ್ ಗ್ರೌಂಡ್ ಇನ ವೋಲ್ಟೇಜ್ 0 ಇರುತ್ತೆ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು ಅವೆರಡರ ಮಧ್ಯೆ ಇರೋದು 8 ಆಂಪಿಯರ್ ಸೊ ಡಿವೈಡೆಡ್ ಬೈ 8 ವಿಚ್ ಈಸ್ ಈಕ್ವಲ್ ಟು 0 ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ 8 ನ ಆ ಕಡೆ ಕಳಿಸೋಣ ಸೊ 8 ನ ಆ ಕಡೆ ಕಳಿಸಿದ್ರೆ ಇದೇನಾಗುತ್ತೆ -v1/4 minus into minus plus v2/4 next plus v2/8 which is equal to -8 ಆ ಕಡೆ ಹೋದ್ರೆ +8 ಇವಾಗ ಇದನ್ನ ಇನ್ನು ಹೇಗೆ ಸಿಂಪ್ಲಿಫೈ ಮಾಡಬಹುದು v2 ಇದೆ ಸೊ v2 ನ ಹೊರಗಡೆ ತಗೊಂತೀನಿ 1/4 plus 1/8 ಇನ್ನು ಉಳಿದಿರೋಂತದ್ದೇನು -v1/4 which is equal to 8 ಇದು ಈಕ್ವೇಶನ್ 2 ನಮಗೆ ಬೇಕಾಗಿದ್ದಂತಹ ಎರಡು ಈಕ್ವೇಶನ್ಸ್ ಯಾವುದು ಈ ಒಂದು ಪಾಯಿಂಟಿನ ನೋಡಿನ ಈಕ್ವೇಶನ್ ಈ ಒಂದು ನೋಡಿನ ಈಕ್ವೇಶನ್ ನಮಗೆ ಸಿಕ್ಕಿದೆ ಸೊ ಏನ್ ಮಾಡೋಣ ಅಂತಂದ್ರೆ ಈ v1 ಮತ್ತೆ v2 ವ್ಯಾಲ್ಯೂಗಳನ್ನ ನಾನು ಕಂಡುಹಿಡಿಯಬೇಕು ಸೊ v1 ಮತ್ತೆ v2 ವ್ಯಾಲ್ಯೂ ಸೊ v1 ಅದರ ಕೆಳಗಡೆ v1 ಬರ್ಕೊಳ್ಳಿ v2 ವ್ಯಾಲ್ಯೂ ಅದರ ಕೆಳಗಡೆ v2 ವ್ಯಾಲ್ಯೂ ಆ ರೀತಿ ಬರ್ಕೊಳ್ಳೋಣ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇದನ್ನ ಕಂಡುಹಿಡಿಯೋದಕ್ಕೆ ನೀವು ಕ್ಯಾಲ್ಸಿನ್ ಆದ್ರೂ ಕಂಡುಹಿಡಿಬಹುದು ಇಲ್ಲಾಂದ್ರೆ ಹಾಗೆ ರಫ್ ಮೆಥಡ್ ಅಲ್ಲಿ ಕಂಡುಹಿಡಿಬಹುದು ಹೇಳ್ಕೊಡ್ತೀನಿ ಫಸ್ಟ್ ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳಿ ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಮಾಡಿ v1 v2 ನ ಬಿಡಿ ಫಸ್ಟ್ ಸ್ಟಾರ್ಟಿಂಗ್ ಈ ವ್ಯಾಲ್ಯೂಗಳನ್ನ ಬರೀರಿ ಸೊ ಫಸ್ಟ್ ಏನಿರೋದು 1/4 plus 1/2 ನೆಕ್ಸ್ಟ್ ಇಲ್ಲಿ v1 ವ್ಯಾಲ್ಯೂ ಏನಿರೋದು -1/4 ಮೈನಸ್ ಕೂಡ ಸೇರಿಸ್ಕೋಬೇಕು ನೆಕ್ಸ್ಟ್ v2 ವ್ಯಾಲ್ಯೂ ಏನಿರೋದು -1/4 v2 ವ್ಯಾಲ್ಯೂ -1/4 ನೆಕ್ಸ್ಟ್ ಪ್ಲಸ್ ಅಲ್ವಾ 1/4 plus 1/8 1/4 plus 1/8 so into v1/v2 ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬರ್ಕೋಬೇಕು which is equal to ಸೊ ಯಾವುದಕ್ಕೆ ಈಕ್ವಲ್ ಇರೋದು ಅವೆರಡು ಕೂಡ 4 ಮತ್ತೆ 8 ಮೊದಲನೇ ಈಕ್ವೇಶನ್ 4 ಎರಡನೇ ಈಕ್ವೇಶನ್ 8 ಸೊ ಇವಾಗ ಇಷ್ಟನ್ನ ಯೂಸ್ ಮಾಡಿಕೊಂಡು ನಾನು ಫೈನಲ್ ವ್ಯಾಲ್ಯೂ v1 ಮತ್ತೆ v2 ವ್ಯಾಲ್ಯೂನ ಕಂಡುಹಿಡಿಯಬಹುದು ಮ್ಯಾಟ್ರಿಕ್ಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಕ್ಯಾಲ್ಸಿಯಲ್ ಮಾಡೋದು ಗೊತ್ತಿದ್ರೆ ಹಾಗೂ ಮಾಡಬಹುದು ಇಲ್ಲ ನನಗೆ ಕ್ಯಾಲ್ಸಿಯಲ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ನಾವು ಟ್ರಿಕ್ ನ ಹೇಳ್ಕೊಡೋಣ ಫಸ್ಟ್ ಏನ್ ಮಾಡಬೇಕು ಡೆಲ್ಟಾನ ಕಂಡುಹಿಡಿಯಬೇಕು ಫಸ್ಟ್ ಡೆಲ್ಟಾನ ಕಂಡುಹಿಡಿದು ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ ಏನಾಗುತ್ತೆ ವ್ಯಾಲ್ಯೂ v1 ನೆಕ್ಸ್ಟ್ ಡೆಲ್ಟಾ 2 ಬೈ ಡೆಲ್ಟಾ ಏನಾಗುತ್ತೆ ವ್ಯಾಲ್ಯೂ v2 ಸೊ ಇವಾಗ ಡೆಲ್ಟಾನ ಫಸ್ಟ್ ಕಂಡುಹಿಡಿಯೋಣ ಆಮೇಲೆ ಡೆಲ್ಟಾ 1 ಡೆಲ್ಟಾ 2 ಕಂಡುಹಿಡಿದ್ರೆ v1 v2 ವ್ಯಾಲ್ಯೂ ನಮಗೆ ಸಿಗುತ್ತೆ ಡೆಲ್ಟಾ ವ್ಯಾಲ್ಯೂನ ಹೇಗೆ ಕಂಡುಹಿಡಿತೀರಾ ಡೆಲ್ಟಾ ಇಸ್ ಈಕ್ವಲ್ ಟು
ಇದು ಏನ್ ಮ್ಯಾಟ್ರಿಕ್ಸ್ ಇದೆ ಅದನ್ನ ಕಂಪ್ಲೀಟ್ ಬರೀರಿ. ಅದನ್ನೇ 1/4 + 1/2 - 1/4 - 1/4 1/4 + 1/8. ಸೊ ಇದನ್ನ ಏನ್ ಮಾಡಿ, ಇದು ಇಂಟು ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದು ಇಂಟು ಇದು. ಸೊ ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಲ್ಲ ಅದು ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡೋದು a - b ಆ ರೀತಿ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡೋದು ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಡೆಲ್ಟಾ 2 ಸಿಗುತ್ತೆ. ನೆಕ್ಸ್ಟ್ ಡೆಲ್ಟಾ 1 ನ ಹೇಗೆ ಕಂಡುಹಿಡಿಯೋದು? ಸೊ ಡೆಲ್ಟಾ 1 ಯಾವ್ದ್ರದ್ದು ವ್ಯಾಲ್ಯೂ? v1 ಇನ್ ವ್ಯಾಲ್ಯೂ ಅಲ್ವಾ. ಸೊ v1 ಎಲ್ಲಿ ಬರ್ದಿರೋದು? ಇದು v1 ವ್ಯಾಲ್ಯೂ, ಇದು v1 ವ್ಯಾಲ್ಯೂ. ಏನ್ ಮಾಡ್ತೀನಿ, v1 ಗಳ ವ್ಯಾಲ್ಯೂ ಜಾಗದಲ್ಲಿ ಈ 4 ಮತ್ತೆ 8 ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 4 8 ಈ ಕಡೆ ಉಳಿದಿರುವಂತದ್ದು ಹಾಗೆ ಬರೀರಿ. -1/4 1/4 + 1/8. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೊ ಇದು ಇಂಟು ಇದು ಮೈನಸ್ ಇದು ಇಂಟು ಇದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಡೆಲ್ಟಾ 2 ಹೇಗೆ ಕಂಡುಹಿಡಿತೀವಿ? ಸೊ ಡೆಲ್ಟಾ 2 ಅಲ್ಲಿ v2 ಜಾಗ, ಸೊ v2 ಅಲ್ವಾ. ಸೊ v2 ಜಾಗಕ್ಕೆ 4 ಮತ್ತೆ 8 ಹಾಕ್ತೀವಿ. 4 ಮತ್ತೆ 8. ಸೊ ಈ ಸೈಡ್ ಇಂದ ಹಾಗೆ ಉಳಿಯುತ್ತೆ 1/4 + 1/8 ಸಾರಿ 1/2 ಮತ್ತೆ -1/4. ಇವಷ್ಟನ್ನು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮೈನಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಫೈನಲ್ ಆನ್ಸರ್ ಏನ್ ಬರುತ್ತೆ? ಡೆಲ್ಟಾ ವ್ಯಾಲ್ಯೂ ಇದನ್ನ ಮಲ್ಟಿಪ್ಲೈ ಮಾಡಿ ಮೈನಸ್ ಇದನ್ನ ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡಿದ್ರೆ 0.218. ಅದೇ ರೀತಿ ಡೆಲ್ಟಾ 1 ವ್ಯಾಲ್ಯೂ 3.5, ಡೆಲ್ಟಾ 2 ವ್ಯಾಲ್ಯೂ 7. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಡೆಲ್ಟಾ 1/ಡೆಲ್ಟಾ. ಸೊ ಡೆಲ್ಟಾ 1 ವ್ಯಾಲ್ಯೂ 3.5 ಡಿವೈಡೆಡ್ ಬೈ 0.218. v1 ವ್ಯಾಲ್ಯೂ ನಮಗೆ ಸಿಕ್ತು ಎಷ್ಟು? 16.05 ವಾಟ್. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಯಾವುದು? v2 ಅಲ್ವಾ. ಸೊ ಡೆಲ್ಟಾ 2 ಸೊ 7 ಡಿವೈಡೆಡ್ ಬೈ 0.218 ವ್ಯಾಲ್ಯೂ ಏನು? 32.11. ಸೊ v1 ಜಾಗದಲ್ಲಿರುವಂತ ವೋಲ್ಟೇಜಿನ ವ್ಯಾಲ್ಯೂ ಎಷ್ಟು? 16.05 ವೋಲ್ಟ್. ನೆಕ್ಸ್ಟ್ ವೋಲ್ಟೇಜ್ v2 ಎಷ್ಟು? 32.11 ವೋಲ್ಟ್. ಇಷ್ಟೇ. ಸೊ KCL ಅಥವಾ ನೋಡಲ್ ಅನಾಲಿಸಿಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.